Hi friends, welcome my channel. Buff sleeve designs. ಬಾರ್ಡರ್ ಸೀರೆ ಬಫ್ ಸ್ಲೀವ್ಸ್ನ ಫ್ರಿಲ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಡೌನ್ ಸೈಡ್ ಫ್ರಿಲ್ಸ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಇದು ಕ್ರಾಸ್ ಶೇಪು ಬಫ್ಸ್ಫು. ಸೆಂಟರ್ ಒಂದು ಸೈಡ್ ಬಂದು ಟಾಪ್ ಸೈಡಲ್ಲಿ ಕ್ರಾಸ್ ಆಗಿ ಫ್ರಿಲ್ಸ್ ಬರುತ್ತೆ. ನಿಮ್ಗೆ ಸ್ಲೀವ್ ಮೆಜರ್ಮೆಂಟ್ಗಿಂತ ಫ್ಯಾಬ್ರಿಕ್ ಇನ್ನೂ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಮತ್ತೆ ಫ್ರಿಲ್ಸ್ನ ಆ್ಯಡ್ ಮಾಡ್ಕೋಬೋದು. ನೋಡಿ, ಫ್ರಿಲ್ಸ್ ಅಟ್ಯಾಚಿಂಗ್ ಆದಮೇಲೆ ವಿ ಶೇಪಲ್ಲಿ ಬಂದಿದೆ. ಲೈನಿಂಗ್ ಪೀಸ್ ಇದು. ಲೈನಿಂಗ್ ಪೀಸ್ ಮೇಲೆ ರೆಡಿ ಮಾಡ್ಕೊಂಡಿರೋಂಥ ಫ್ಯಾಬ್ರಿಕ್ ಬಫ್ ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಲೈನಿಂಗ್ ಪೀಸ್ಗೆ ಕರೆಕ್ಟಾಗಿ ಪೀಸ್ನ ಆ ಕಡೆ ಈ ಕಡೆ ಸೈಡಲ್ಲಿ ಡಿವೈಡಿಂಗ್ ತೊಗೊಂಡು ಫಸ್ಟ್ ಡೌನ್ ಸೈಡ್ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಡೌನ್ ಸೈಡ್ ಸ್ಟಿಚಿಂಗ್ ಆದಮೇಲೆ ಟಾಪ್ ಸೈಡ್ ಲೈನಿಂಗ್ನ ಮತ್ತು ಸ್ಲೀವ್ನ ರೆಡಿ ಮಾಡ್ಕೊಂಡಿರೋದನ್ನ ಅಟ್ಯಾಚಿಂಗ್ ಮಾಡ್ಕೊಳ್ಳಿ. ಕೆಳಗಡೆ ಲೈನಿಂಗ್ ಪೀಸ್ ಮಿಕ್ಕಿದೆ, ಆ ಪ್ಲೇಸಲ್ಲಿ ಬಾರ್ಡರ್ನ ಅಟ್ಯಾಚಿಂಗ್ ಮಾಡ್ತೀನಿ. ಎಲ್ಲೂ ಸಹ ಲೂಸ್ನೆಸ್ ಬರದೇ ಇರೋ ಹಾಗೆ ಫಿಟ್ ಮಾಡ್ಕೊಳ್ಳಿ. ಫ್ಲ್ಯಾಟ್ ಆಗಿರಲಿ ಪೀಸ್ನ, ಎಲ್ಲೂ ಎಳೆಯೋದಕ್ಕೆ ಹೋಗಬೇಡಿ. ಇದು ತುಂಬ ಲೇಟೆಸ್ಟಾಗಿ ಎಲ್ಲ ಸ್ಲೀವ್ಸ್ ಡಿಸೈನ್ಸು ತುಂಬ ಜಾಸ್ತಿ ಇದೆ ಈ ಡಿಸೈನು. ಟಾಪ್ ಸೈಡ್ ಬಫ್ ಪೀಸ್ ಫ್ಯಾಬ್ರಿಕ್ನ ಅಟ್ಯಾಚಿಂಗ್ ಮಾಡಾದ್ಮೇಲೆ ನಮಗೆ ಬಾರ್ಡ್ರ್ ಎಷ್ಟುದ್ದ ಇರುತ್ತೋ ಅಷ್ಟುದ್ದಕ್ಕೆ ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಕೆಳಗಡೆ ಡೌನ್ ಸೈಡಲ್ಲಿ ಬಾರ್ಡರ್ನ ಒಳಗಡೆ ಇನ್ಸೈಡ್ ಫೋಲ್ಡಿಂಗ್ ಮಾಡಿಕೊಂಡು ಟಾಪ್ ಸೈಡಿಂದ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಸೆಂಟ್ರಲ್ಲಿ ಬಾರ್ಡರ್ ಅಟ್ಯಾಚಿಂಗ್ ಆದಮೇಲೆ ಡೌನ್ ಸೈಡು ಕೆಳಗಡೆ ಫ್ಯಾಬ್ರಿಕ್ನ ಲೈನಿಂಗ್ ಕರೆಕ್ಟಾಗಿ ಫ್ಲ್ಯಾಟಾಗಿ ಇಟ್ಕೊಂಡು ಫೋಲ್ಡಿಂಗ್ ಮಾಡ್ಕೊಳ್ಳಿ. ನೋಡಿ, ಎಲ್ಲೂ ಲೂಸ್ನೆಸ್ ಬಂದಿಲ್ಲ, ಕ್ಲೀನಾಗಿ ಸ್ಲೀವ್ ಅಟ್ಯಾಚಿಂಗ್ ಆಗಿದೆ. ಈಗ ಎಕ್ಸ್ಟ್ರಾ ಇರೋ ಎಡ್ಜಸ್ನ ಎಲ್ಲ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಎಡ್ಜಸ್ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಬಫ್ ಸ್ಲೀವ್ ಡಿಸೈನ್ ರೆಡಿಯಾಗಿದೆ. ಇದೇ ನ್ಯೂ ಟ್ರೆಂಡಲ್ಲಿ ಇರೋವಂಥ ಸ್ಲೀವ್ ಡಿಸೈನು. ಅದು ಸೆಂಟ್ರಲ್ಲಿ ಮಧ್ಯದಲ್ಲಿ ಜಾಯಿಂಟ್ ಇದೆಯಲ್ಲ ಒಂದೇ ಕಡೆ, ಆ ಸೈಡು ಬಟನ್ಸ್ನ ಯೂಸ್ ಮಾಡ್ಕೋಬೋದು, ನೀಟಾಗಿ ಕಾಣಿಸುತ್ತೆ. ನೋಡಿ, ಬಫ್ ಸ್ಲೀವ್ ಡಿಸೈನ್ ರೆಡಿಯಾಗಿದೆ. ಇಲ್ಲಿ ಮಧ್ಯದಲ್ಲಿ ಸೆಂಟ್ರಿಗೆ
ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಆಲ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ನೋಡಿ ಬಫ್ ಸ್ಲೀವು ಬೀಡ್ಸ್ ಹಾಕಾದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಪಾಟ್ ಶೇಪ್ ನೆಕ್ ಡಿಸೈನ್ಸು ಹಾಗೆ ಟ್ಯಾಗಿಂಗ್ ಡಿಸೈನ್ಸು. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಆಲ್ ವಾಚಿಂಗ್.